ಆತ್ಮೀಯ ಮಾಧ್ಯಮ ಮಿತ್ರರೇ, ಈ ದಿನ ಏನು ನಮ್ಮ ಜನಶ್ರೀ ಫೌಂಡೇಶನ್ ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಏನು ಒಂದು ಜನಶ್ರೀ ಫೌಂಡೇಶನ್ನಿಂದ ಸುಮಾರು ಒಂದು 5 ರಿಂದ 6 ಜನಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ 6 ಜನದಲ್ಲಿ ನಾನು ಒಬ್ಬ. ಬಹುಶಃ ನನಗೆ ಈ ಪ್ರಶಸ್ತಿಗಳಂದರೆ ನನಗೇನು ಅಷ್ಟೊಂದು ಇಷ್ಟ ಇಲ್ಲ. ಆದರೆ ನಮ್ಮ ನಾಗಲೇಖ ಸಾಹಿತಿಗಳು, ಬರಹಗಾರರು, ಒಳ್ಳೆಯ ಚಿಂತಕರು ನಮ್ಮನ್ನು ಗುರುತಿಸಿ ಭಾಳಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ದಯಮಾಡಿ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲೇಬೇಕಂತ ಹೇಳಿದಾಗ, ಆಯಿತು ಸರ್, ನಿಮ್ಮ ಮಾತಿಗೆ ನಾನು ಭದ್ರಾಗಿರ್ತೀನಿ ಅಂತೇಳಿ ಇವತ್ತು ಬಂದು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದೆ. ಈ ಪ್ರಶಸ್ತಿಯನ್ನು ಕೊಟ್ಟಂಥ ಸಿದ್ಧಗಂಗಾ ಮಠದ ಮಹಾಸ್ವಾಮೀಜಿಗಳು ಹಾಗೂ ನಮ್ಮ ಅನೇಕ ರಾಜಕೀಯ ಮುಖಂಡರುಗಳು ಇದ್ದರು, ಸ್ವಾಮೀಜಿಗಳು ಇದ್ದರು. ವಿಶೇಷವಾಗಿ ಮಾತೆಯರು, ಇವತ್ತು ಸುಮಾರು ಒಂದು 5,000ಕ್ಕೂ ಹೆಚ್ಚಿನ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಸೇರಿ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ ಇದು. ನಿಜವಾಗಿ ನನಗೆ ಇಷ್ಟು ಕಾರ್ಯಕ್ರಮದಲ್ಲಿ ನನಗೆ ಈ ಕಾರ್ಯಕ್ರಮ ಭಾಳ ಇಷ್ಟ ಆಯಿತು. ನಾವು ಏನು ಮಾಡಿಲ್ಲ ಅಂದ್ರೂ ಎಲ್ಲ ಒಂದು ಕಡೆ ನಮಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ಇನ್ನೂ ಹೆಚ್ಚಿನ ಜವಾಬ್ದಾರಿ ಅಂತ ಭಾವಿಸ್ತೀನಿ. ಈ ಸಮಾಜದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗಲೂ ಸ್ವಾರ್ಥ ಬದುಕಿರಬಾರ್ದು, ನಿಸ್ವಾರ್ಥದ ಬದುಕು ಹೋಗ್ಬೇಕಂತ ನಾನು ಹೇಳ್ತಾ ಇರ್ತೀನಿ. ಅಂತಹ ನಿಸ್ವಾರ್ಥದ ಹೋರಾಟಗಳ ಹಿನ್ನೆಲೆಯಲ್ಲಿ ನನ್ನನ್ನು ಗುರುತಿಸಿ ಇವತ್ತು ನಮ್ಮ ಜನಶ್ರೀ ಫೌಂಡೇಶನ್ ಒಂದು ಪ್ರಶಸ್ತಿ ಕೊಟ್ಟಿದೆ. ಅವ್ರಿಗೆ ಮತ್ತು ವಿಶೇಷವಾಗಿ ನಾಗಲೇಖ ಅವರಿಗೆ ಮತ್ತು ಅವರೆಲ್ಲ ಫೌಂಡೇಶನಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ನನ್ನಂಥ ಯುವಕರನ್ನ ಗುರುತಿಸಿರೋದಕ್ಕೆ ಅವ್ರಿಗಿನ್ನೂ ಹೆಚ್ಚಿನ ದಿನದಲ್ಲಿ ಮುಂದಿನ ಇವಾಗೇನು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಇನ್ನೂ ಹೆಚ್ಚು ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಸಮರ್ಪಿಸಿ ನಿಮ್ಮನ್ನು ನಮ್ಮನ್ನೆಲ್ಲ ಗಲಾಟೆ ಮಾಡದೆ ಕಾಯಕದ ಪುಸ್ತಕವನ್ನು ಮಸ್ತಕಕ್ಕೆ ಉಳಿಸಿ ಪ್ರೀತಿಯ ಮಗುವಂತೆ ಕಾಣುವ ಕರ್ತಕ್ಕೆ ಲಘುವಂತೆ ಲಭಿಸುತ್ತಾ ಈ ಜನಶ್ರೀ ಫೌಂಡೇಶನ್ನ ನಾಗಲೇಖ ಸಾರವರಿಗೂ ಕೂಡ ಶರಣಗಳನ್ನು ಸಮರ್ಪಿಸಿ ವೇದಿಕೆಯ ಮುಂಭಾಗವು ಎಲ್ಲ ಜನಶ್ರೀ ಫೌಂಡೇಶನ್ ವತಿಯಿಂದ ರಾಜ್ಯ ಮಟ್ಟದ ಭಜನಾ ಸಮ್ಮೇಳನ ಅಂತೇಳಿ ಮಾಡ್ತಾ ಇದ್ದೀವಿ. ಇದ್ರ ಮೂಲ ಉದ್ದೇಶ ಇಷ್ಟೇ, ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಲಿ ಅಂತಕ್ಕಂಥದ್ದಷ್ಟೇ. ಇದು ಯಾವುದೇ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡಬೇಕನ್ನೋ ಉದ್ದೇಶ ಬಿಟ್ಟರೆ ಯಾವುದೇ ಸ್ವಾರ್ಥ ಇಲ್ಲ. ಒಟ್ಟಾರೆ ಒಂದೇ, ಇವತ್ತಿನ ಯುವ ಪೀಳಿಗೆ ಸಾಕಷ್ಟು ಹಾದಿ ತಪ್ತಾ ಇದೆ. ಯುವ ಸಮಾಜ ಸಾಧ್ಯವಾದಷ್ಟು ಎಚ್ಚೆತ್ತುಕೊಂಡು ಒಂದಷ್ಟು ಸಂಸ್ಕಾರವಂತರಾಗಿ, ಸಭ್ಯಸ್ಥರಾಗಿ, ಕಾನೂನಿನ ಚೌಕಟ್ಟಿನಲ್ಲಿ ಜೀವನವನ್ನು ಮಾಡಬೇಕು. ಗುರು ಹಿರಿಯರು ಒಳ್ಳೆ ಆಧ್ಯಾತ್ಮಿಕವಾಗಿ ಒಂದು ಕಾಯಕಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯುವಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಬರಲಿ, ಸಮಾಜಮುಖಿಯಾಗಿ ಬರಲಿ, ತಂದೆ ತಾಯಿ ಒಳ್ಳೆ ಹೆಸರು ತರಲಿ, ಕುಟುಂಬಗಳಿಗೆ ಒಳ್ಳೆ ದಾರಿದೀಪ ಆಗಲಿ ಅಂತಕ್ಕಂಥ ಉದ್ದೇಶದಲ್ಲಿ ಈ ಒಂದು ಭಜನಾ ಸಮ್ಮೇಳನ ಮಾಡ್ತಾ ಇದ್ದೀವಿ. ಸಾವಿರಾರು ಜನ ಇದರಲ್ಲಿ ಸೇರಿದ್ದಾರೆ. ಇದಕ್ಕೆ ಸಿದ್ಧಗಂಗೆ ಶ್ರೀಗಳು ಬಂದು ಭಾಗವಹಿಸಿದ್ದಾರೆ. ಸಾಯಿಗೋಲ್ಡ್ ಪ್ಯಾಲೇಸ್ನ ಮಾಲೀಕರು, ವಿಧಾನ ಪರಿಷತ್ ಸದಸ್ಯರಾದಂಥ ಮಾನ್ಯ ಶ್ರೀ ಟಿ ಎ ಶರವಣ ಅವರು, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿರವರು, ಅದೇ ರೀತಿಯಾಗಿ ರುದ್ರಮುನಿಯವರು, ಸಾಕಷ್ಟು ಜನ ಗಣ್ಯಮಾನ್ಯರು, ಹೊನ್ನಮಗವಿ ಮಠದವರು ಮತ್ತು ಬಳ್ಳಾರಿ ಕೊಟ್ಟೂರು ಮಠದ ಶ್ರೀಗಳು, ಬಳ್ಳಾರಿ ಶ್ರೀಗಳು ಸುಮಾರು ಜನ ಭಾಗವಹಿಸಿದ್ದಾರೆ. ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಇದೇ ರೀತಿಯಾಗಿ ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದು ನನ್ನ ಮನವಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಎಲ್ಲ ಮಾನ್ಯರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಏನಕ್ಕೆ ಈ ಥರ ಮಾಡಬೇಕು ಸರ್ ನಿಮಗೆ? ಸರ್, ಉದ್ದೇಶ ಎಲ್ಲ ಗುರು ಹಿರಿಯರು ಎಲ್ಲ ಕಡೆ ಭಜನೆಗಳನ್ನು ಮಾಡಿ, ಭಜನೆಗಳಿಂದ ಮಾನಸಿಕವಾಗಿ ನೆಮ್ಮದಿ ಸಿಗ್ತಾ ಇದೆ. ಎಷ್ಟೋ ಜನಕ್ಕೆ ಏನಿವತ್ತು ಟೆನ್ಷನ್ ಲೈಫಲ್ಲಿ ಇರೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ಸಿಗ್ತಾ ಇದೆ. ಆ ನೆಮ್ಮದಿಗಳಲ್ಲಿ ಭಜನೆಯನ್ನು ಹುಡುಕ್ತಾ ಇದ್ದಾರೆ. ಹಾಗಾಗಿ ಇದು ಇನ್ನಷ್ಟು ಯುವ ಸಮಾಜಕ್ಕೆ ಮಾದರಿಯಾಗಬೇಕನ್ನೋ ನಮ್ಮ ಉದ್ದೇಶ ಸರ್. ಇನ್ನೂ ಜಿಲ್ಲಾ ಭಾಗಗಳಲ್ಲಿ, ತಾಲೂಕು ವ್ಯಾಪ್ತಿಯಲ್ಲಿ ಆಗಬೇಕು. ಇನ್ನಷ್ಟು
ಇನ್ನಷ್ಟು ಸಮಿತಿಗಳಾಗಬೇಕು, ಆದಷ್ಟು ಯುವ ಸಮಾಜ ಈ ಕಡೆ ಮುಖ ಮಾಡಬೇಕು ಅನ್ನೋದು ನಮ್ಮ ಮನವಿ. ಥ್ಯಾಂಕ್ ಯು. ಸ್ನೇಹಿತರಾದಂಥ ಎಸ್ ಕೆ ಗೌರೀಶ್ ಅವರು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು, ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು. ಅವರಿಗೆ ಇವತ್ತಿನ ದಿವಸ ಜನಸಿರಿ ಫೌಂಡೇಶನ್ ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಒಂದು ಚಾರಿಟಬಲ್ ಟ್ರಸ್ಟ್ ಇಂದ ಇವತ್ತಿನ ದಿವಸ ಅವರಿಗೆ ಕರ್ನಾಟಕದಲ್ಲಿ ಅವರ ಒಂದು ಜನಸಿರಿ ಫೌಂಡೇಶನ್ ಇಂದ ರಾಜ್ಯ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಯಾಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಅವರು ಮಾಡಿದಂತ ಸಮಾಜ ಸೇವೆಯನ್ನ ಗುರುತಿಸಿ, ಬಹುಶಃ ಆನೇಕಲ್ ತಾಲೂಕು ಇರಬಹುದು, ಮೈಸೂರು ಜಿಲ್ಲೆಯಲ್ಲಿ ಇರಬಹುದು, ಸುಮಾರು ಅನಾಥಾಶ್ರಮಗಳಿಗೆ ಮಕ್ಕಳಿಗೆ ಪುಸ್ತಕ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಕೋವಿಡ್ ಟೈಮಲ್ಲಿ ಜನರಿಗೆ ಸುಮಾರು ಕಿಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಎಲ್ಲಾ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನ ಮತ್ತೆ ಯೂನಿಫಾರ್ಮ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಬಡವರಿಗೆ ಯಾರಾದ್ರೂ ಮನೆ ಕಟ್ಟಲಿಕ್ಕೆ ಹೋದಾಗ ಅವರಿಗೆ ಸಹಾಯ ಮಾಡತಕ್ಕಂಥದ್ದು, ಈ ತರದ ಸಾಮಾಜಿಕವಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಕುರಿತು ಇವತ್ತಿನ ದಿವಸ ಜನಸಿರಿ ಫೌಂಡೇಶನ್ ಅವರ ಕಡೆಯಿಂದ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ 9 ಪಿಲ್ಲರ್ಸ್ ವತಿಯಿಂದ ಅವರಿಗೆ ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಮತ್ತು ಸ್ನೇಹ ಬಳಗದ ಎಲ್ಲ ಗೆಳೆಯರ ಪರವಾಗಿ ಮತ್ತು ಆನೇಕಲ್ ತಾಲೂಕಿನ ಎಲ್ಲ ಜನತೆ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮತ್ತೆ ಈ ತರದ ಸೇವೆ ಅವರು ಇನ್ನೂ ಮುಂದುವರಿಸಲಿ. ನಾನು ಈ ಫೌಂಡೇಶನ್ ವತಿಯಿಂದ ಅವರಿಗೆ ಒಂದು ಸಲಹೆಯನ್ನ ಕೊಡ್ತೇನೆ. ಏನಂತ ಹೇಳಿದ್ರೆ, ಇವತ್ತು ರಾಜ್ಯ ಪ್ರಶಸ್ತಿ ಸಿಕ್ಕಿದೆ, ಮತ್ತೆ ಅಷ್ಟೇ ಜವಾಬ್ದಾರಿ ಅವ್ರ ಮೇಲೆ ಇದೆ. ಅದನ್ನ ಮನಸ್ಸಲ್ಲಿ ಅರ್ಥಕೊಂಡು ಇನ್ನಷ್ಟು ಸೇವೆ ಅವರು ಜನರಿಗೆ, ಯುವಕರಿಗೆ, ಮಹಿಳೆಯರಿಗೆ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಒಂದು ವರ್ಗದವರಿಗೆ ಅವರು ಇದೇ ತರ ಸಹಾಯ ಹಸ್ತ ನೀಡಲಿ ಅಂತ ಏನು ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ.